ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 8 ಕೊಯ್ಲುಗಾರರ ಕೂಗು ಪುಟ 273. ದಿ ನ್ಯೂಯಾರ್ಕ್ ವರ್ಲ್ಡ್ ದಿನಾಂಕ ಸೆಪ್ಟೆಂಬರ್ 22, 1896ರಂದು ಜರ್ಮನ್ ರಿಚ್ಸ್ಯಾಂಗ್ನಲ್ಲಿ ಪ್ರೀ ಕನ್ಸರ್ವೇಟಿವ್ ಪಕ್ಷದ ನಾಯಕ ಹರ್ಮನ್ ಕಾರ್ಡೋಫರ್ಗೆ ಅರಸ ಬಿಸ್ಮಾರ್ಕನು ಹರ್ಮನ್ ಹೇಳಿದ ಮಾತುಗಳು ಕೆಳಕಂಡಂತಿವೆ. ಕರೆನ್ಸಿ ಚಲಾವಣೆಯ ನಾಣ್ಯದ ಸಮಸ್ಯೆಯನ್ನು ಕುರಿತಂತೆ ನಾನು ಶಾಲೆಗೆ ಹೋಗಲು ಬಹಳ ವಯಸ್ಸಾದವನಾಗಿದ್ದೇನೆ. ಆದರೆ ನಾವು ಗುರುತಿಸುವಂತೆ 1873ರಲ್ಲಿ ನಾನು ಕೊಟ್ಟ ಅಧಿನಿಯಮವು ಉತ್ತಮ ಸಲಹೆ ಎಂದು ಕಂಡುಕೊಂಡೆನಾದರೂ ಅದನ್ನು ಅನುಸರಿಸಿದ ಫಲಿತಾಂಶವನ್ನು ನೋಡುವುದಾದರೆ ನಾನು ಕೊಟ್ಟ ಅಧಿನಿಯಮವು ದುಡುಕಿನದಾಗಿದೆ. ನಾವು ದೂರವಿರಿಸಲು ಸಾಧ್ಯವಾಗದ ಒಂದು ವರ್ಗ ಯಾವುದೆಂದರೆ ಅದು ವ್ಯವಸಾಯದ ವರ್ಗ. ಅವರು ಪ್ರಭಾವಿತರಾದರೆ ಮತ್ತು ಪ್ರಭಾವಿತರಾದವೆಂದು ಮನವರಿಕೆ ಮಾಡಿದರೆ ವ್ಯವಸಾಯದ ಮುಗ್ಗಟ್ಟು ಈ ಹಣಕಾಸಿನ ಬದಲಾವಣೆಗಳಿಗೆ ವಿಶಿಷ್ಟವಾಗಿರುತ್ತದೆ. ನಮ್ಮ ಸರ್ಕಾರವು ತನ್ನ ನಿಲುವನ್ನು ಪುನರ್ ಪರಿಶೀಲಿಸಬೇಕು. ಪ್ರಸ್ತುತ ತೀವ್ರವಾದ ಬೆಳ್ಳಿಯ ತೀವ್ರ ಕುಸಿತ ಮತ್ತು ಬೆಳ್ಳಿಯ ಆಧಾರದ ಮೇಲೆ ಮಾರಲ್ಪಡುವ ಎಲ್ಲ ಸರಕುಗಳು ಕ್ರಮೇಣವಾಗಿ ಬಂದವು. 2 ಕಾರಣಗಳಿಗಾಗಿ ಅವು ಬಂದವು. ಮೊದಲನೆಯದಾಗಿ, ಬೆಳ್ಳಿಯನ್ನು ತಗ್ಗಿಸಲು ಸಮಯ ಮತ್ತು ಕುಶಲತೆಯ ಅವಶ್ಯಕತೆ ಇತ್ತು. ಅದಿನ್ನೂ ಲೋಕದ ಅರ್ಧ ಜನಸಂಖ್ಯೆಯವರ ಬೇಡಿಕೆಯಾಗಿತ್ತು. ಎರಡನೆಯದಾಗಿ, ಬೆಳ್ಳಿಯ ಗಣಿ ಮಾಲೀಕರು ಮತ್ತು ಇತರರು ನೇರವಾಗಿ ಆಸಕ್ತರಾಗಿದ್ದವರು ರಾಜನೀತಿಜ್ಞರೊಡನೆ ಬರಲಿರುವ ಕೆಡುಕಿನ ಬಗ್ಗೆ ಮುಂತಿಳಿಸಿದವರಾಗಿದ್ದರು. ಯುನೈಟೆಡ್ ಸ್ಟೇಟ್ಸ್ ಕಾಂಗ್ರೆಸ್ನಲ್ಲಿ ತಮ್ಮ ವಾದವನ್ನು ಎಷ್ಟು ಕಡ್ಡಾಯವಾಗಿ ಮಂಡಿಸಿದರೆಂದರೆ ತುರ್ತು ಪರಿಹಾರವನ್ನು ಅಳವಡಿಸಲಾಯಿತು. ಯಾವುದೆಂದರೆ 1878ರ ಅನಾಣ್ಯೀಕರಣದ ಕಾನೂನನ್ನು ಮತ್ತು 1890ರ ಬೆಳ್ಳಿಯನ್ನು ಕೊಳ್ಳುವ ಕಾನೂನು. ಆದರೆ ತುರ್ತು ಪರಿಹಾರವು ಅಪ್ರಯೋಜಕವಾಗಿ ಕಂಡುಬಂದಿತು. ಬೆಳ್ಳಿಯು ಚಿನ್ನದೊಡನೆ ಸಮಾನ ಶಕ್ತಿಯೊಂದಿಗೆ ಲೀಗಲ್ ಟೆಂಡರ್ ಆಗಿ ಹಣವಾಗಿರಬೇಕು. ಇಲ್ಲದಿದ್ದರೆ ಅದನ್ನು ವಜ್ರ, ಗೋಧಿ ಮುಂತಾದವುಗಳಂತೆ ಮಾರಾಟವಾಗಬಲ್ಲ ಸರಕಾಗಬೇಕು ಹಾಗೂ ಬೇಡಿಕೆ ಮತ್ತು ಪೂರೈಕೆಯ ಏರಿಳಿತಕ್ಕೆ ಒಳಗಾಗಬೇಕು. ಮತ್ತು 1893ರಲ್ಲಿ ಕೊನೆಯ ತುರ್ತು ಪರಿಹಾರವನ್ನು ಹೊರಹಾಕಲಾಯಿತು. ಬೆಳ್ಳಿಯು ತಕ್ಷಣವೇ ಚಿನ್ನದ ಅರ್ಧ ಬೆಲೆಗೆ ಇಳಿಯಿತು ಮತ್ತು ಬದಲಾವಣೆ ರದ್ದಿಗೆ ಕಾಯ್ದೆಯ ಎಲ್ಲಾ ದುಷ್ಪರಿಣಾಮಗಳು 1895ರಲ್ಲಿ ಪೂರ್ಣವಾಗಿ ಅನುಭವಕ್ಕೆ ಬಂದಿತು. ಇದರ ಪರಿಣಾಮವಾದ ದಿಗಿಲು ಬಹಳ ದೂರದವರೆವಿಗೂ ತಲುಪುವುದು, ಮುಂದುವರಿಯುವುದು ಮತ್ತು ಸ್ಥಿರವಾಗಿರುವುದು. ಹಾಗಿದ್ದಲ್ಲಿ ಇಲ್ಲಿ ಕೆಲವು ಸತ್ಯಾಂಶಗಳಿವೆ. ಮೊದಲನೆಯದಾಗಿ, ಪ್ರಪಂಚದ ಸುಗ್ಗಿಯ ಕೊಯ್ಲುಗಾರರು, ಕ್ರೈಸ್ತ ನಾಡಿನ ರೈತರು ಯಾತನೆಗೊಳಗಾಗಿದ್ದಾರೆ. ಆಧುನಿಕ ಯಂತ್ರೋಪಕರಣಗಳನ್ನು ತೆಗೆದುಕೊಳ್ಳಲಾರದೆ ಮತ್ತು ತಮ್ಮ ಜೊತೆ ಪ್ರಜೆಗಳಿಗೆ ಮತ್ತು ಶಾಸಕರುಗಳಿಗೆ ಪರಿಹಾರಕ್ಕಾಗಿ ಜೋರಾಗಿ ಅಳುತ್ತಿದ್ದಾರೆ. ಅಂದರೆ ಗೋಧಿಯ ಬೆಲೆಯನ್ನು ಏರಿಸುವುದರ ಮೂಲಕ ಈ ಕೂಗು ತಾತ್ಕಾಲಿಕವಾಗಿ ನಿಂತಿತು. ಬಹುಶಃ ಆಗ್ನೇಯ ಭಾಗದ ಯುರೋಪ್ನಲ್ಲಿ, ರಷ್ಯಾ, ಆಸ್ಟ್ರೇಲಿಯಾ ಮತ್ತು ಅರ್ಜೆಂಟೀನಾದಲ್ಲಿ ಅಭಾವದ ಕಾರಣದಿಂದಾಗಿ. ಆದರೆ ಪರಿಸ್ಥಿತಿಯು ಬದಲಾವಣೆಯಾದ ನಂತರ ಇಡೀ ಪ್ರಪಂಚದಲ್ಲಿ ಸರಾಸರಿ ಧಾನ್ಯವಿರಲಾಗಿ ಗೋಧಿಯ ಬೆಲೆಯು 43 ಸೆಂಟ್ಗಳಷ್ಟು ಕಡಿಮೆಯಾಗುತ್ತದೆ. ಈ ಪರಿಸ್ಥಿತಿಯನ್ನು ಬದಲಾಯಿಸುವ ಸಂದರ್ಭಗಳು ಮಧ್ಯೆ ಪ್ರವೇಶಿಸದಿದ್ದರೆ ಅತ್ಯಂತ ಬೃಹತ್ತಾದ ಹತಾಶೆಯ ರೈತರ ಕೂಗು ಎಂದಿಗಿಂತಲೂ ದೊಡ್ಡ ದನಿಯನ್ನು ಮೊಳಗಿಸುತ್ತದೆ. ಎರಡನೆಯದಾಗಿ, ಶಾಸಕರು ಕಷ್ಟವನ್ನು ಅರಿತಿರುವರು ಮತ್ತು ಹೇಗೆ ಬಂದಿತೆಂದು ಬಲ್ಲರು. ಆದರೆ ಅದು ವಂಚನೆಯಿಂದ ಬಂದಿತೆಂದು ಸ್ಪಷ್ಟಪಡಿಸುತ್ತಾರೆ. ಬಂಡವಾಳಗಾರರ ಮೋಸದಿಂದ ಹಣದ ಡಾಕ್ಟರ್, ಅಂದರೆ ಬಂಡವಾಳ ಹೂಡಲು ವಿಶ್ವಾಸ ಕೊಡುವವರು. ಮೂರನೆಯದಾಗಿ, ಶಾಸಕರು ದಿಗಿಲು ಉಂಟಾಗುತ್ತಿರುವ ಹಾನಿಯನ್ನು ನೋಡಿ ಬಹುಶಃ ಕ್ರಾಂತಿಯಾಗಬಹುದೆಂದು ತಿಳಿದು ಅನಾನುಕೂಲದ ಪರಿಸ್ಥಿತಿಯನ್ನು ಸರಿಪಡಿಸಲು ಕಾಯಿಲೆಯಲ್ಲಿದ್ದಂತಹ ಪರಿಹಾರಕ್ಕಿಂತ ಕೆಟ್ಟದ್ದಲ್ಲ ಎಂಬಂತೆ ತೀರ್ಮಾನಿಸುತ್ತಾರೆ. ಅವರು ಅಷ್ಟು ಅಮೂಲ್ಯಗ್ರಹವಾಗಿ ಏನನ್ನೂ ಮಾಡಲಾರರು. ಹಾಗಾಗಿ ಬೆಳ್ಳಿಯನ್ನು ಮತ್ತೆಂದಿಗೂ ಪುನರ್ಸ್ಥಾಪಿಸುವುದಿಲ್ಲ. ರಿಮಾನಿಟೈಸ್ 16ರಿಂದ 1.